ಏನ್ ದೌರ್ಜನ್ಯ ಆಗಿದೆ? ಒಂದು ವರದಿ ಮಾಡಿ ಕೇಂದ್ರಕ್ಕೆ ಏನು ದೌರ್ಜನ್ಯ ಆಗಿದೆ ಹೇಳಿ? ಎನ್ಕೌಂಟರ್ ಮಾಡಕ್ಕೆ ಪ್ರಯತ್ನ ಪಟ್ಟರು ಬೆಳಗಾವಿ ಪೊಲೀಸರು. ನಾಚಿಕೆ ಆಗೋದಿಲ್ಲ ಎನ್ಕೌಂಟರ್ ಅಂತ. ಎನ್ಕೌಂಟರ್ ಏನ್ರಿ? ಎನ್ಕೌಂಟರ್ದು ಶಬ್ದ ಏನಿದು? ಎನ್ಕೌಂಟರ್ ಅರ್ಥ ಏನು? ರಾಜಕಾರಣ ಮಾಡಕ್ ಹೊಂಟಿದ್ದೀರಾ? ಒಂದು ಮಹಿಳೆಗೆ ಇವತ್ತು ಅನ್ಯಾಯ ಆಗಿದೆ. ಯಾವ ಮಹಿಳೆ? ಈ ರಾಜ್ಯದ ಒಬ್ಬ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಬ್ಬ ಸಚಿವಿಗೆ ಅನ್ಯಾಯ ಆಗಿದೆ. ಅದರ ಬಗ್ಗೆ ವಿಚಾರ ಮಾಡೋದು ಬಿಟ್ಟು ಎಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನ ನಮಗೆ ಚೀಮಾರಿ ಹಾಕ್ತಾರೆ ನಿಮಗೆ ಅಂತ ತಿಳ್ಕೊಂಡು ಇವತ್ತು ಉಲ್ಟಾ ನಮ್ಮ ಮೇಲೆ ಹೇಳಕ್ ಬಂದಿದ್ದೀರಾ? ಏನ್ರಿ ಆಗಿದೆ ನಿಮಗೆ? ಏನ್ರಿ ಸುತ್ತಾಕ್ಸಿದ್ದಾರೆ? ಯಾರ್ರಿ ಸುತ್ತಾಕ್ಸಿದ್ದಾರೆ? ಕಾನೂನು ಪ್ರಕಾರ ಏನು ಪೊಲೀಸರು ಮಾಡಬೇಕು ಅದನ್ನ ಮಾಡಿದ್ದಾರೆ. ಅದ ರಾತ್ರಿ ಸುತ್ತಾಕ್ಸಿದಾರೋ, ಹಗಲು ಸುತ್ತಾಕ್ಸಿದಾರೋ, ಈ ಸ್ಟೇಷನ್ ಕರ್ಕೊಂಡು ಹೋಗಿದಾರೋ, ಆ ಸ್ಟೇಷನ್ ಕರ್ಕೊಂಡು ಹೋಗಿದಾರೋ, ಅದೆಲ್ಲ ಬಿಡಿ. ಮೊದಲು ಮೂಲ ಕಾರಣ ಏನು? ಯಾವುದಕ್ಕೋಸ್ಕರ ಅವ್ರ ಮೇಲೆ FIR ಆಯ್ತು? ಏನು ಮೂಲ ಕಾರಣ ಅನ್ನೋದನ್ನ ಬಿಟ್ಬಿಟ್ಟು ಸುತ್ತಾಕಿಸ್ತಾ ಇದ್ದೀರಾ? ಅವ್ರ ಪೊಲೀಸ್ ಸ್ಟೇಷನ್ ಸುತ್ತಾಕಿಸಿದ್ರಂತೆ, ನೀವು ಕರ್ನಾಟಕ ರಾಜ್ಯದ ಜನರನ್ನ ಸುತ್ತಾಕಿಸ್ತಾ ಇದ್ದೀರಾ. ದಾರಿ ತಪ್ಪಿಸುವಂತ, ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಿದ್ದೀರಾ ಬಿಜೆಪಿಯರೇ. ನಾಚಿಕೆ ಆಗೋದಿಲ್ಲ ನಿಮಗೆ? ಅನಿಸ್ಕೊಂಡವಳು ನಾನು, ಅನುಭವಿಸ್ತಾ ಇರೋಳು ನಾನು. ಇವತ್ತು ನಾನೇನು 2 ದಿನ ಮನೆಯಲ್ಲಿ ಕೂತ್ಕೊಂಡೆ ಅಂತಂದ್ರೆ ನೀವೇನು ಇಂಟರ್ವ್ಯೂ ಕೊಡೋದು, ಏನು ನಿಮ್ಮನ್ನ ಜೈ ಜಯಕಾರ ಹಾಕ್ಸೋದು, ನಾಚಿಕೆ ಆಗೋದಿಲ್ಲ ನಿಮಗೆ? ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳಿಲ್ವಾ? ನಿಮ್ಗೆ ಆತ್ಮಸಾಕ್ಷಿ ಇಲ್ವಾ? ದೇವ್ರ ಹತ್ರ ಹೋಗಿ ನಿಂತ್ಕೊಳ್ತಿರಲ್ರಿ. ಎಲ್ಲ ನ್ಯಾಯಾಲಯದ ನಂತರ ಆ ನ್ಯಾಯಾಲಯ ಒಂದಿದೆ, ಉಸ್ಕಿ ಲಾಠಿ ಮೇ ಆವಾಜ್ ನಹೀ ಹೋತಿ ಹೈ, ಉಸ್ಕಿ ಲಾಠಿ ಮೇ ಆವಾಜ್ ನಹೀ ಹೋತಿ ಹೈ. ಗೊತ್ತಾಗುತ್ತೆ ನಿಮಗೆ ಒಂದು ದಿನ. ಕಾನೂನು ಹೋರಾಟ ಮುಂದುವರಿಸ್ತೀನಿ. ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರನ್ನ ಕೇಳ್ತೀನಿ, ಮಾನ್ಯ ನಮ್ಮ ರಾಷ್ಟ್ರಪತಿಗಳಾದಂಥ ಅವ್ರಿಗೆ ನಾನು ಪತ್ರ ಬರಿತೀನಿ. ನನಗೆ ಅವಕಾಶ ಸಿಕ್ಕರೆ ಈ ದೇಶದ ಪ್ರಧಾನಮಂತ್ರಿಗಳನ್ನ ಭೇಟಿಯಾಗಿ ನನಗೆ ಆದಂಥ ಅನ್ಯಾಯವನ್ನು ವಿವರಿಸ್ತೀನಿ. ನನಗೆ ಅನ್ಯಾಯ ಆಗಿದೆ. ಎಲ್ಲದಕ್ಕಿಂತ ಮೊದಲು ನಾನೊಬ್ಬ ಮಹಿಳೆ, ಈ ರಾಜ್ಯದ ಈ ಚೆನ್ನಮ್ಮ ನಾಡಿನ ಒಬ್ಬ ಮಹಿಳೆ. ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಕೂತಿದೆ. ನಾನು ಸುಮ್ಮನೆ ಕೊಡುವಂಥ ಪ್ರಶ್ನೆನೇ ಇಲ್ಲ. ಇದು ನನ್ನೊಬ್ಬಳ ಪ್ರಶ್ನೆ ಅಲ್ಲ, ಇಡೀ ದೇಶದ ಹೆಣ್ಮಕ್ಕಳ ಪ್ರಶ್ನೆ. ಯಾಕಂತಂದ್ರೆ ರಾಜಕಾರಣದಲ್ಲಿ ನಮ್ಮನ್ನ ಹಿಂದಕ್ಕೆ ಸರಿಸಬೇಕು ಅಂತಂದ್ರೆ, ನಮ್ಮ ಆತ್ಮಸ್ಥೈರ್ಯವನ್ನ ಕುಗ್ಗಿಸ್ಬೇಕು ಅಂತಂದ್ರೆ, ಇಂಥ ಗೆಟ್ಟಂತವ್ರು, ಮಾನ ಮರ್ಯಾದೆ ಇಲ್ಲದಂತವ್ರು ಇಂಥ ಮಾತನ್ನ ಮಾಡಿ ನಮ್ಮ ಒಂದು ಹೆಜ್ಜೆನ ಹಿಂದೆ ತೆಗೆದುಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ನಾವು ಇದಕ್ಕೆ ಹೆದರ್ತೀವಿ, ನಾವಿದ್ರಿಂದ ಮನೆಯಲ್ಲಿ ಕೂತ್ಕೊಳ್ತೀವಿ, ನಾವಿದ್ರಿಂದ ನೊಂದ್ಕೊಳ್ತೀವಿ ಅಂತ. ಅದು ನಿಮ್ಮ ಭ್ರಮೆ. ಬಿಟ್ಬಿಡಿ ಅದನ್ನ. ಅದೆಲ್ಲ ಅವ್ರಿಗೆ ಬರೀ ಒಂದು ವಾಕ್ಯ. ಅದು ಬೇಟಿ ಬಚಾವೋ ಆಗ್ಲಿ, ಬೇಟಿ ಪಡಾವೋ ಆಗ್ಲಿ, ಅದೆಲ್ಲ ಒಂದು ವಾಕ್ಯ. ಅದನ್ನ ಬಿಟ್ರೆ ಏನಿಲ್ಲ. ಇವತ್ತು ಇಡೀ ಬಿಜೆಪಿಗರನ್ನ ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ, ನಾನು ಕೆಲವು ಬಾರಿ ಹೇಳ್ತಾ ಇದ್ದೆ, ಪಕ್ಷನ ಬೇಯಕ್ ಹೋಗ್ಬೇಡ್ರಿ, ಪಕ್ಷದಲ್ಲಿರುವಂತ ವ್ಯಕ್ತಿಗಳಿಂದ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತೆ ಅಂತ. ಇವತ್ತು ಇಡೀ ಬಿಜೆಪಿನಲ್ಲಿರೋರು ಎಲ್ಲರೂ ಇಂಥವ್ರನೆ, ಎಲ್ಲರೂ ಧೃತರಾಷ್ಟ್ರನೇ. ಅಲ್ಲಿ ಇದ್ದಂಥವ್ರು ಪ್ರತಿಯೊಬ್ರು ಕೇಳಿದ್ದಾರೆ, ನನಗನ್ನಂತ ಮಾತನ್ನ ಪ್ರತಿಯೊಬ್ರು ಕೇಳಿದ್ದಾರೆ. ಎಲ್ಲರೂ ನನ್ನ ಪರವಾಗಿದ್ದಾರ್ರಿ. ರವಿಕುಮಾರ್ ಅವರಿದ್ರು, ಸರ್ವಣ ಅವರಿದ್ರು, JDS ಅವರಿದ್ರು. 4 ಜನ ನನಗೆ ಸ್ವಂತ ಬಂದು ಸಾರಿ ಕೇಳ್ಕೊಂಡು ಹೋಗಿದ್ದಾರೆ. ಪಾಪ ನಾನು ಅವ್ರ ಹೆಸರು ಹೇಳಕ್ ಬರೋದಿಲ್ಲ. ಅವ್ರು ಬಂದು ನನಗೆ ಸಾರಿ ಕೇಳ್ಕೊಂಡು ಹೋಗಿದ್ದಾರೆ. ಅವತ್ತು ಎದ್ದು ಅಲ್ಲೇನೆ ಮಾಡಬೇಕಾಗಿತ್ತು. ನನಗೆ ಶಾಕ್ ಆಯ್ತು ಅಂತ ನಾನು ಗಡಬಡದಾಗ ಕೂತ್ಕೊಂಡೆ ಅಷ್ಟೇ. 2 ದಿನ ಬೇಕಾಯ್ತು ನನಗೂ ಕೂಡ, ಏನು ಎಂತ ಪರಿಸ್ಥಿತಿ ಅಂತ. ರಾಜಾರೋಷವಾಗಿ ಓಡಾಡ್ತಾ ಇದ್ದೀರಾ, ತಮಗೆ ಅಭಿನಂದನೆಗಳು. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ನೆ ಕೂರುವಂತ ಮಹಿಳೆ ಅಲ್ಲ. ಈ ಮಹಿಳಾ ಕುಲಕ್ಕೆ ಅಪಮಾನ ಮಾಡಿದ್ದೀರಾ. ಖಂಡಿತವಾಗ್ಲೂ ನಾನು ಹೋರಾಟ ಮಾಡ್ತೀನಿ. ನನಗೆ ನ್ಯಾಯ ಸಿಕ್ಕುವವರೆಗೂ ಹೋರಾಟ ಮಾಡ್ತೀನಿ. ಈಗ ನೀವೊಬ್ಬರು ಸಚಿವರು, ಜೊತೆಗೆ ನಿಮಗೆ ಬಹಳಷ್ಟು ಏನಂತಂದ್ರೆ ನಿಮಗೆ ಅನ್ಯಾಯ ಆಗಿದೆ ಅಂತೇಳಿ ನೀವು ಕೇಸನ್ನು ದಾಖಲು ಮಾಡ್ತೀವಿ. ಅಂತ ಸಂದರ್ಭದಲ್ಲಿ ಇಡೀ ರಾಜ್ಯ ನಿಮ್ಮ ಕಾಂಗ್ರೆಸ್ ಪಕ್ಷ ನಿಮ್ಮ ಪರವಾಗಿ ನಿಲ್ಲಬೇಕು. ಖಂಡಿತವಾಗ್ಲೂ ಪ್ರತಿಯೊಬ್ರು ನನ್ನ ಬೆನ್ನಿಗಿದ್ದಾರೆ. ನಾವೆಲ್ಲರೂ ಇವತ್ತು ಬ್ಯುಸಿ ಯಾಕಾಗಿದ್ದೀವಿ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತು. ಕೆಲವೊಬ್ರು ಮಂಡ್ಯ ಒಂದು ನಮ್ಮ ಕನ್ನಡ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಬ್ಯುಸಿ ಆದ್ರೆ, ನಾವೆಲ್ಲ ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗಿದ್ದೀವಿ. ಪ್ರತಿಯೊಬ್ಬರು ಕೂಡ ಇವತ್ತು ಪ್ರಿಯಾಂಕಾ ಗಾಂಧಿ ಅವ್ರನ್ನ ಹಿಡ್ಕೊಂಡು ನನಗೆ ಫೋನ್ ಮಾಡಿ ನನಗೆ ಸಾಂತ್ವನ ಹೇಳಿದ್ದಾರೆ. ನಮ್ಮ ಜನರಲ್ ಸೆಕ್ರೆಟರಿ ಅವರು ಸುರ್ಜೇವಾಲಾ ಅವರು ನಿರಂತರವಾದಂಥ ನನ್ನ ಸಂಪರ್ಕದಲ್ಲಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಫೋನ್ ಮಾಡಿದ್ರು, ಮೊನ್ನೆ ಫೋನ್ ಮಾಡಿದ್ರು, ನನಗೆ ಸಾಂತ್ವನ ಹೇಳುವಂಥ ಕಾರ್ಯ ಮಾಡಿದ್ದಾರೆ. ಪ್ರತಿಯೊಬ್ಬ ಮುಖಂಡರು, ಪ್ರತಿಯೊಬ್ಬ ಮಂತ್ರಿ, ಪ್ರತಿಯೊಬ್ಬ ಕಾರ್ಯಕರ್ತರು ನನ್ನ ಪರವಾಗಿದ್ದಾರೆ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ,
ಮಹಿಳೆಯರು ನನ್ನ ಪರವಾಗಿದ್ದಾರೆ. ನಾನು ಚಿಕ್ಕಮಂಗ್ಳೂರಿನಲ್ಲಿ ಹೋಗಿ ಯಾರಾದರೂ ಅವ್ರ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಸಿಟಿ ರವಿ ಅವರೇ ನೀವು ನನಗೆ ಅಂದಿದ್ದೀರಲ್ಲ ಆ ಪದವನ್ನು ಚಿಕ್ಕಮಂಗ್ಳೂರಿನಲ್ಲಿ ಹೋಗಿ ಅಂದರೆ ನೀವು ಸುಮ್ಮನೆ ಇರ್ತೀರಾ? ಸುಮ್ಮನೆ ಇರ್ತೀರಾ ನೀವು? ವಿಚಾರ ಮಾಡಿ, ಒಬ್ಬರೇ ಇದ್ದಾಗ ಕುತ್ಕೊಂಡು ವಿಚಾರ ಮಾಡಿ. ನಾರ್ತ್ ಫಸ್ಟ್ ಉತ್ತರ ಕರ್ನಾಟಕದ ಆವಾಜ್.